ಮಾಡ್ತಕ್ಕಂಥ ವ್ಯಕ್ತಿ ಏನಾಯ್ತಾನ ಅಂದ್ರ ಎಲ್ಲರಿಗೆ ವಿರೋಧವಾಗ್ತಾನ. ಎಲ್ಲರಿಗೆ ವಿರೋಧವಾದನು ಅಂತಂದ್ರ ಏನು ಪ್ರಯೋಜನ ಇಲ್ಲ. ಒಂದ್ ವೇಳೆ ಧರ್ಮಕ್ಕೆ ತಕ್ಕಂತೆ ಒಂದ್ ವೇಳೆ ನಾವು ನಡ್ಕೊಂಡು ಹೋದೆವಂದ್ರ ಅವಾಗ ಮಾತ್ರ ನಾವು ಹೆಂಗಿರ್ತೀವಂತ ನಮಗೆ ಧನ್ಯತೆ ಸಿಗ್ತದ. ಧನ್ಯತೆ ಯಾವ ವಿಷಯದಲ್ಲಿ ಸಿಗ್ತದ? ಧರ್ಮಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋದೆವಂದ್ರ, ಇದು ನಮ್ಮ ಧರ್ಮ ಅಂದೇವಂದ್ರ ಅಲ್ಲಿ ನಮ್ಗೆ ಏನ್ ಸಿಗ್ತದ ಅಂದ್ರೆ ಆಶೀರ್ವಾದಗಳು ಸಿಗ್ತವ. ಧರ್ಮದ ಪ್ರಕಾರವಾಗಿ ನಡ್ತಕ್ಕಂಥ ವ್ಯಕ್ತಿ ಕಷ್ಟದಾಗಿದ್ದಂತ ಜನರಿಗೆ ನೋಡಿ ಕಸಿ ಬಿಟ್ಕೊಡಲ್ಲ, ಸಮಸ್ಯೆದಾಗಿದ್ದಂತ ಜನರಿಗೆ ನೋಡಿ ಕಸಿ ಬಿಟ್ಕೊಡಲ್ಲ. ಪ್ರತಿ ಸಹೋದರ ಸಹೋದರಿಗೆ ಅಂದ್ರ ಸಹಾಯ ಮಾಡಕ್ ನೋಡ್ತಾರ. ಏನ್ ನೋಡಲ್ಲ? ನಾವು ಬೈಬಲ್ದಾಗ ನೋಡ್ಬೇಕಾದ್ರ ಒಬ್ಬ ವ್ಯಕ್ತಿ ಏನ್ ಮಾಡಿರಂತ್ರಿ, ವ್ಯಾಪಾರ ಮಾಡಿಕೊಂಡು ಆ ವ್ಯಾಪಾರ ಮುಗಿಸ್ಕೊಂಡು ಹೋಗಲಕ್ಕೆ ಸ್ವಲ್ಪ ಕತ್ತಲಾಗಿದಪ್ಪ, ಸ್ವಲ್ಪ ತಡ ಆಗಿದೆ. ಸ್ವಲ್ಪ ತಡ ಆಗಿದಾಗ ಆ ಘಟ ಹಿಡಿದು ಜಂಗಲಾಗಿದ್ದ ಆ ವ್ಯಕ್ತಿ ಏನ್ ಮಾಡ್ಬೇಕು, ತನ್ನ ಊರಿಗೆ ತನ್ನ ಮನೆಗೆ ಹೋಗಿ ಸೇರ್ಬೇಕು. ಊರು ದೂರದ, ಘಟ ದೊಡ್ಡದ. ಅದ್ರಾಗ ಈ ಒಬ್ಬ ವ್ಯಕ್ತಿನೇ ಸಿಕ್ಕಿ ಬಿದ್ದಾನ. ಈ ಒಬ್ಬ ವ್ಯಕ್ತಿ ಸಿಕ್ಕಿ ಬಿದ್ದಿನಾಗ ಕೆಲವು ಜನರು ನೋಡ್ಕೇಸಿ ಏನ್ ಮಾಡಿರ ಅಂತಂದ್ರ ದುಷ್ಟನ ಸ್ವಭಾವ ಧರಿಸಿಕೊಂಡಿರ್ತಕ್ಕಂಥ ಜನರು, ಧರ್ಮಕ್ಕೂ ವಿರೋಧವಾಗಿರ್ತಕ್ಕಂಥ ಜನರು ಏನ್ ಆಲೋಚನೆಗಳು ಮಾಡ್ಯಾರ, ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಇವತ್ತು ನಮಗೆ ಸಿಗಲತ್ತದ. ಆ ವ್ಯಕ್ತಿ ನೋಡ್ಕೇಸಿ ಅತಿ ಆನಂದ ಪಡ್ತಾರೆ. ಯಾಕಂದ್ರ ಆ ವ್ಯಕ್ತಿ ಒಬ್ಬ ವ್ಯಾಪಾರಸ್ಥನು. ಆ ವ್ಯಾಪಾರ ಮಾಡಿಕೊಂಡು ಹಣ ಸಂಪಾದನೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಅನೇಕ ವ್ಯಾಪಾರದ ವಸ್ತುಗಳು ಇಟ್ಟುಕೊಂಡು ಘಟ ಹಿಡಿದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಹಿಡಿದು ಏನ್ ಮಾಡಿರುತ್ತ ಅರ್ಜೀವ ಆಗಸ್ತಂತ. ಅರ್ಜೀವ ಅಂದ್ರ ಈಗಿನ ಸ್ವಲ್ಪ ಸಮಯದಾಗ ಏನಂದ್ರ ಈ ವ್ಯಕ್ತಿ ಸಾಯ್ತಾನೆ ಇರಲ್ಲ ಅಂದಪ್ಲೆ ಅರ್ಜೀವ ಮಾಡಿಬಿಟ್ಟಾರಂತ. ಅಷ್ಟು ಗಾಯಗಳು ಮಾಡಿಸಿ ಬಿಸಾಡಿ ಬಿಟ್ಟು ಹೋಗಿದಾಗ ಆ ವ್ಯಕ್ತಿಗೆ ಯಾರು ಬೇಕು? ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಬೇಕು. ಆ ಸಹಾಯ ಮಾಡ್ತಕ್ಕಂಥ ಯಾರೇ ಇರಲಿ ಅವರಿಗೆ ಒಂದು ಸಹಾಯ ಮಾಡಿದ್ರೆ ಮಾತ್ರ ಆ ವ್ಯಕ್ತಿಗೆ ಬಹಳ ಸಂತೋಷ, ಬಹಳ ಆನಂದ ಮಾಡ್ತಾರ. ಏನಾಗಲ್ಲ. ಆದ್ರ ಒಬ್ಬ ಸೇವಕ ಬಂದನಂತ ನೋಡಿನಂತ ನೋಡಿ ಕಸಿ ಏನ್ ಮಾಡಿದಂತ ನೋಡೋದಪ್ಲೆ ವಾರಿಯಾಗಿ ಹೋಗ್ಯಾನಂತ. ಏನೊಬ್ಬ ವ್ಯಕ್ತಿ ಬಂದಂತ ಆ ವ್ಯಕ್ತಿ ನೋಡಿ ಕಸಿ ಏನಂತಾರೆ, ನಮ್ಗ ಪ್ರೇರಿ ಹೋಗ್ಲಕ್ ತಡ ಆಗುತ್ತದಲ್ಲ, ಇದು ನಮಗ್ ಕೆಲಸ ಇಲ್ಲ, ಯಾರ ಮಾಡ್ಕೊತಾರ ಅಂತ ಕಸಿ ಅವ್ರು ಏನ್ ಮಾಡ್ಯಾರ ನೋಡಿ ಕಸಿ ವರಿಯಾಗಿ ಹೋಗ್ಯಾರ. ಧರ್ಮಶಾಸ್ತ್ರ ಇರತಕ್ಕಂಥ ಆನಂದ ಪಡ್ತಕ್ಕಂಥ ವ್ಯಕ್ತಿ ಬಿ ಬಂದನ. ಆ ಧರ್ಮಶಾಸ್ತ್ರ ಹೇಳ್ತಕ್ಕಂಥ ವ್ಯಕ್ತಿ ಬಿ ಬಂದನ. ಆ ವ್ಯಕ್ತಿ ಬಿ ನೋಡಿ ನೋಡಿ ಕಸಿ ಏನ್ ಮಾಡಿದ, ಆ ವ್ಯಕ್ತಿ ಬಿ ವಾರಿಯಾಗಿ ಹೋಗ್ಯಾನಂತ. ಈ ಮೂಗರು ವಾರಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಮೂಗರಿಗೆ ಧರ್ಮಶಾಸ್ತ್ರ ಗೊತ್ತಿತ್ತಲ್ಲ, ಧರ್ಮಶಾಸ್ತ್ರ ಗೊತ್ತಿತ್ತಾ ಏನಿದ್ದಿಲ್ಲ. ಅವರಿಗೆ ಗುಣದನ ಇಲ್ಲ ಈ ವಾಕ್ಯ. ಹಗಲೇನು ಧ್ಯಾನಿಸುತ್ತಿರುವನು ಎಷ್ಟೋ ಧರ್ಮ ಧ್ಯಾನ ಮಾಡಿದ್ರೆ ಯಾತಕ ಬಂತು? ಒಂದೆರಡನೇ ದೇವ್ರ ವಾಕ್ಯನೇ ಧ್ಯಾನ ಮಾಡಿದೆ. ಧ್ಯಾನ ಮಾಡಿನಪ್ಪಲೇ ನೀ ದಾನ ಮಾಡು, ಒಬ್ಬರಿಗೆ ನೀ ಸಹಾಯ ಮಾಡು, ಒಬ್ಬರಿಗೆ ಮೇಲು ಮಾಡು. ಅವಾಗ ಆ ಧರ್ಮ ನಿನಗೆ ಅಂದ್ರ ಧನ್ಯತೆ ಕೊಡ್ತಾರ. ಮೂಗರು ನೋಡಿ ಹೋಗ್ಯಾರಲ್ಲ ಅವ್ರಿಗೆ ಏನಾರ ಧನ್ಯತೆ ಸಿಕ್ಕಲ್ಲ. ಈ ಅತಿ ಆನಂದ ಧರ್ಮಶಾಸ್ತ್ರದಲ್ಲಿ ಅತಿ ಆನಂದ ಪಡ್ತಕ್ಕಂಥ ವ್ಯಕ್ತಿಗೆ ದುಃಖ ಆಗ್ಯದ. ಅಯ್ಯಯ್ಯೋ ಪಾಪ ಎಷ್ಟರ ಪಡ್ತಾರ ಅಂತ ಶೇರ್ ಮಾಡ್ಯಾರ. ಆ ವ್ಯಕ್ತಿಗೆ ಎತ್ಕೊಂಡು ತನ್ನ ಬಟ್ಟೆಗಳಿಂದ ಆತನ ರಕ್ತ ಇಲ್ಲ ಶೀಟಿ ದ್ರಾಕ್ಷಾರಸ ಹಾಕಿ ತನ್ನ ವಾಹನದ ಮೇಲೆ ಹಾಕೊಂಡು ಕ್ಷೇತ್ರದಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸಿ ದುಡ್ಡು ಕೊಟ್ಟು ಹೋಗ್ಯಾನಂತ. ದುಡ್ಡು ಧರ್ಮಶಾಸ್ತ್ರದಲ್ಲಿ ಆನಂದ ಪಡಿತಕ್ಕಂಥ ವ್ಯಕ್ತಿ ಈ 4 ಜನರಾಗ ಯಾರು ಹೇಳಿ?
4 ಜನರಿಗೆ ಖೂನ್ ಆದ. ಆ 4 ಜನರಾಗ ಯಾರು ಪಾಲಿಸುತ್ತಾರೆ ವಾಕ್ಯ, ಯಾರಿಗೆ ಸಿಗುತ್ತದೆ ಅದು ಧನ್ಯತೆ. ಈಗ ನಮ್ಗೆ ವಾಕ್ಯ ಖೂನ್ ಆದ, ವಾಕ್ಯ ಓದು ಬಂದಿದ್ದೆವು, ಅದಕ್ಕೆ ತಕ್ಕಂತೆ ನಾವು ನಡೆದು ಹೋದ್ರ ನಮಗೆ ಸಿಗತಕ್ಕಂಥ ಧನ್ಯತೆ ಎಲ್ಲದ ಅದನ್ನ. ಇವತ್ತು ನಮಗೆ ಧನ್ಯತೆ ಬೇಕು, ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರ ಅದ್ರಾಗ ಆನಂದ ಪಡ್ಬೇಕು. ಅದ್ರಾಗ ಆನಂದ ಪಟ್ರೆ ಏನದ ಅಂತಂದ್ರ ಅವಮಾನಗಳವ, ನುಕ್ಸಾನಿ ಅದ, ಏನಿಲ್ಲ. ಅವನ ದುಡ್ಡುಗಳು ಹೋದು, ಅವನ ಸಮಯ ವ್ಯರ್ಥ ಮಾಡ್ಕೊಂಡ, ಹೋಗಸಿ ಆಸ್ಪತ್ರೆಯಲ್ಲಿ ಹಾಕ್ದ. ಒಂದು ಆತ್ಮಕೇಂದ್ರ ಬದುಕಿರ್ತ, ಆ ಬದುಕಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ, ತನ್ನ ಹೆಂಡರು ಮಕ್ಕಳಿಗೆ ಹೇಳ್ಕೊಂಬಾರ, ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರಿಗೆ ಹೇಳ್ಕೊತಾರ. ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಏನಂತಾರ, ಶಬಾಷ್ ಅಂತಾರ. ಅವ್ರಿಗೆ ಶಬಾಷ್ ಅಂತಾರ, ಅವ್ರ ಕುಟುಂಬ ತಣ್ಣಗಿರಲಿ ಅಂತಾರ. ಅದಕ್ಕೆ ನಾವು ಮೊದಲು ಮೂಗರ್ ಬಂದು ಹೋಗ್ಯಾರ ಕರೆಕ್ಟ್ಗೆ ನೋಡಲಪ್ಪಲೆ ಹೋಗ್ಯಾರ, ನೋಡಲಪ್ಪಲೆ ಹೋಗ್ಯಾರ ಅಂತ ಕೇಳ್ಕೇಶ ಅಂದ್ರೆ ಹೇಳಿನಾಗ ನಿಜವಂತರು ಅವ್ರ ವಿಷಯದಾಗ ಏನಂತಾರ ಅಲ್ಲ. ಒಳ್ಳೆ ವ್ಯಕ್ತಿ ಒಬ್ಬಿದ್ರು ಸಾಕು, ಕೆಟ್ಟ ಜನರು 4 ಮಂದಿ ಬೇಡ. 4 ಮಂದಿ ಅವಸರ ಅದ. ಒಳ್ಳೆ ವ್ಯಕ್ತಿ ಒಬ್ಬಿದ್ರು ಸಾಕು, ಕೆಟ್ಟ ಜನರು 4 ಜನರು ಬೇಡ. ಯಾಕಂದ್ರ ದೇವರು ಪಾಪಿಗಳಿಗೆ ಪ್ರೀತಿ ಮಾಡ್ತಾರೆ, ಪಾಪಕ ಪ್ರೀತಿ ಮಾಡಲ್ಲ. ಅಮೋಘ ವಿಷಯದಾಗ ದೇವರು ಒಂದಿನ ಲೆಕ್ಕ ಕೇಳ್ತಾರ. ಅದೇ ರೀತಿಯಾಗಿ ನಾವು ವಾಕ್ಯದ ಪ್ರಕಾರವಾಗಿ ನಡೆದ್ರು ಮಾತ್ರ ಆ ವಾಕ್ಯ ನಮಗೂ ಮೇಲು ಮಾಡ್ತಾರ, ಆ ವಾಕ್ಯ ನಮಗೂ ಕಾಪಾಡ್ತಾರ. ನಮ್ಗೆ ಅದ್ಭುತವಾದ ರೀತಿಯಲ್ಲಿ ನಮಗೆ ನಡಿಲಕ್ಕ ಮತ್ತೇನು ಮಾಡ್ತದ, ಸಹಾಯ ಮಾಡ್ತದ. ಏನ್ ಸಹಾಯ ಮಾಡಲ್ಲ? ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೋಗರಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆದಾಗ 2ನೇ ವಚನ ನೋಡರೆ. ಎಫೆಸದವರಿಗೆ ಬರೆದ ಪತ್ರಿಕೆದಾಗ 6ನೇ ಅಧ್ಯಾಯದಾಗ 2ನೇ ವಚನದಿಂದ ಓದರೆ, నీకు మేలు కలుగునట్లు నీ తండ్రిని తల్లిని సన్మానింపుము, అప్పుడు నీవు భూమి మీద దీర్ఘాయుష్మంతుడవగుదువు. హల్లెలూయಾ, ದೇವರಿಗೆ ಮಹಿಮೆ ಆಗಲಿ. ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕನ್ನಡದಾಗ ಈ ರೀತಿಯಾಗಿ ಹೇಳ್ತದೆ. ಏನಂತ ವಿಷಯ ಹೇಳ್ತದೆ ಗೊತ್ತಾ? ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಈ ಧರ್ಮಶಾಸ್ತ್ರ ನಿನಗೆ ಗೊತ್ತಿಲ್ಲೋದ್ರ ನೀವು ಬಹುಕಾಲ ಬದುಕಬೇಕಂತೇಳಿ ಆಶೆ ಇದ್ದಿರ್ಬೋದು ಅಷ್ಟೇ. ಇದ್ದಿನ ಸ್ವಲ್ಪ ಕಾಲದಾಗೆ ನಿನಗೆ ತೃಪ್ತಿ ಆಗಲು, ಸಂತೋಷ ಆಗಲು, ನೆಮ್ಮದಿ ಸಿಗಲು. ನಿನಗೆ ತೃಪ್ತಿ ಬೇಕಾ? ನೀ ಸ್ವಲ್ಪ ಕಾಲ ಬದುಕಿದ್ರೆ ನಿನಗೆ ಸುಖ ಬೇಕಾ? ಧರ್ಮಶಾಸ್ತ್ರ ಹಿಡ್ಕೊಂಡು ನೀನು ನಡೆದ್ರು ಮಾತ್ರ ಆ ಧರ್ಮಶಾಸ್ತ್ರ ನಿನಗ ಆನಂದ ಪಡಿತಕ್ಕಂಥ ಒಂದು ಭಾಗ್ಯತೆ ನಿನಗೆ ಕೊಡ್ತದ. ಈ ಆನಂದ ಪಡಿತಕ್ಕಂಥ ಒಂದು ಭಾಗ್ಯತೆ ನಮಗೂ ನಿಮಗೂ ಬೇಕಾದ್ರ ಏನ್ ಮಾಡ್ಬೇಕಂತ ನಾವೆಲ್ಲರೂ ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಂತ ನಾವೆಲ್ಲರೂ ನಡಿಬೇಕು ಅಂತ ಅಂತಂದ್ರ ವಾಕ್ಯ ಹೇಳ್ತದ. ಏನಿಲ್ಲ, ಧರ್ಮೋಪದೇಶ ಕಾಂಡದಲ್ಲಿ 6ನೇ ಅಧ್ಯಾಯ 2ನೇ ವಚನ ಹಿಡಿದು 7ನೇ ವಚನ ತನಕ ನಾವು ವಾಕ್ಯ ಅಧ್ಯಯನ ಮಾಡರಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಾಗ 2ನೇ ವಚನದಿಂದ 7ನೇ ವಚನ ತನಕ ಓದರೆ.
ನಿತ್ಯೋಪದೇಶ ಮಾಡು. ನೀವು ನಿಮ್ಮ ಪುತ್ರೋದ್ಯೋಪಾದಿ ಸಂತತಿಯವರು ಹಾ. ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ಹಾ. ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಹಲ್ಲೆಲೂಯಾ. ನೀವು ಏನ್ ಮಾಡಿದ್ರ ನೀವು ಬಹುಕಾಲ ಬದುಕ್ತೀರಂತ ಏನ್ ಮಾಡ್ಬೇಕಂತ ಅಲ್ಲ, ನೀವು ನಿಮ್ಮ ಪುತ್ರ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವೆಗಳನ್ನು ಆಜ್ಞಾಪಿಸಿ ಇದ್ದೇನೆ. ಅದಾದರಿಂದ ಇಸ್ರಾಯೇಲರು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ದೇಶದಲ್ಲಿ ನಿಮಗೆ ಶುಭವೂ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯ ಬಿಟ್ಟು ಕೇಳಿ ಅನುಸರಿಸಲೇಬೇಕು. ಈ ರೀತಿಯಾಗಿ ಒಂದು ವೇಳೆ ದೇವರ ವಾಕ್ಯ ಹೇಳ್ಕೊಂಡು ಧರ್ಮ ಹೇಳ್ಕೊಂಡು ಇದು ನನ್ನ ಧರ್ಮ, ಈ ಧರ್ಮದಾಗ ಇನ್ನೊಂದು ಇಲ್ಲ. ಮನುಷ್ಯನ ಮೇಲೆ ಭೂಮಿ ಮ್ಯಾಲ ಮನುಷ್ಯನೇ ಹಣ. ಆ ಮನುಷ್ಯ ಬೇರೆ ಬೇರೆ ಮಾತುಗಳು ಬೇರೆ ಬೇರೆ ಆಲೋಚನೆಗಳು ಆಡ್ತಕ್ಕಂಥವು ಅಲ್ಲ. ಒಂದು ವೇಳೆ ಬೇರೆ ಭಾಷೆದಾಗ ಮಾತಾಡಬಹುದು, ಬೇರೆ ಭಾಷೆದಾಗ ಮಾತಾಡಬಹುದು. ಕೆನ್ಸಿಗಿದ್ರು ಬಿ ಮನುಷ್ಯನೇನ, ಕರ್ರಗಿದ್ರು ಬಿ ಮನುಷ್ಯನೇ ಹಣ, ಗುಟ್ಟಿದ್ರು ಬಿ ಮನುಷ್ಯನೇನ, ಉತ್ತಿದ್ರು ಬಿ ಮನುಷ್ಯನೇ ಹಣ, ಕಳ್ಳಗಿದ್ರು ಬಿ ಮನುಷ್ಯನೇ, ದಪ್ಪಿದ್ರು ಬಿ ಮನುಷ್ಯನೇ. ಆ ಮನುಷ್ಯ ಹಂಗ ಈ ಮನುಷ್ಯ ಹಿಂಗ ಅಂತ ಅನ್ನಕ್ಕೆ ಏನಿಲ್ಲ. ಪ್ರತಿ ಒಬ್ಬ ಸಹೋದರ ಸಹೋದರಿ ಯಾವಾಗಾದ್ರೂ ಧರ್ಮಶಾಸ್ತ್ರಕ್ಕೆ ಏನಂದ್ರ ಕಾಯ್ಕೊಂಡು ನಡೀತಾರೋ ಅವ್ರಿಗೆ, ಅವ್ರ ಕುಟುಂಬ, ಅವ್ರ ಮಕ್ಕಳಿಗೆ ಏನ್ ಮಾಡ್ತಾರಂತ ದೇವರು ಹೆಚ್ಚಾಗುವಂತೆ ದೇವರು ಕೃಪೆ ಮಾಡ್ತಾರಂತ, ಸುಖವಾಗಿರುವಂತೆ ದೇವರು ಸಹಾಯ ಮಾಡ್ತಾರಂತ. ಅದು ಯಾವಾಗ ಗೊತ್ತಾ? ಯಾವಾಗಂತ ಇಸ್ರಾಯೇಲರು ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ದೇವರಿಗೆ ನಾವು ಆರಾಧನೆ ಮಾಡಿದ್ರು ಸಂಪೂರ್ಣವಾಗಿ ಮಾಡಬೇಕು. ಧರ್ಮಶಾಸ್ತ್ರ ನಾವು ಹಿಡ್ಕೊಂಡು ಹೋಗ್ತಂದ್ರೆ ಅದು ಪೂರ ಮಾಡಬೇಕು. ಯಾರಿಗಾರ ಸಹಾಯ ಮಾಡಿದ್ರೆ ಸಂಪೂರ್ಣವಾಗಿ ಮಾಡಬೇಕು. ಇವತ್ತು ಕೊಟ್ಟು ನಾಳೆಗೆ ಅದು ನಾನು ಕೊಡ್ತೀನಲ್ಲ ಇವತ್ತು ಕೊಡು ಅಂದ್ರೆ ಒಂದು ವೇಳೆ ಧರ್ಮಶಾಸ್ತ್ರ ಬೇಕಾ, ಒಂದು ವೇಳೆ ಧನ್ಯತೆ ಬೇಕಾ, ಒಂದು ವೇಳೆ ನೀನು ಹೆಚ್ಚಾಗಬೇಕಾ, ಒಂದು ವೇಳೆ ಸುಖವಾಗಿರ್ಬೇಕಾ, ನಿನ್ನ ಸಂತಾನ ನೀನು ಬಹುಕಾಲ ಬದುಕಬೇಕಾ, ಧರ್ಮಶಾಸ್ತ್ರ ಬಿಡ್ಕೊಂಡು ನೀನು ನಡೆದ್ರು ಮಾತ್ರ ಆ ಧರ್ಮಶಾಸ್ತ್ರ ಅದ್ಭುತವಾಗಿ ನಡೆಸಿಕೊಡ್ತಕ್ಕಂಥದ್ದು ಆಗಿದೆ. ಏನಿಲ್ಲ ಅಲ್ಲ, ಆ ರೀತಿಯಾಗಿ ನಡೆಸಕ್ಕೆ ಅನ್ನೋದು ದೇವರೇ ಸಹಾಯ ಮಾಡ್ತಾರ. ಏನು ಮಾಡಲ್ಲ? ಈ ರೀತಿಯಾಗಿ ನಾವು ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಬಿಡಿ ಬಹಳ ವೆಚ್ಚವಾಗಿ ನಾವು ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲೇನು ಹೇಳ್ತಾ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಒಂದ್ ವೇಳೆ ಈ ರೀತಿಯಾಗಿ ನಾವು ಮಾಡಿದೆವು ಅಂದ್ರ ನಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ, ನಮ್ಮ ಮಕ್ಕಳಿಗೆ ಅದೇ ಮಾರ್ಗದಲ್ಲಿ ನಡೀತಾರ. ಆ ಮಾರ್ಗದಲ್ಲಿ ನಡೆದ್ರು ಮಾತ್ರ ನಾವೆಲ್ಲರಿಗೆ ಮೇಲು ಜರುಗ್ತಾವ. ಏನು ಜರುಗಲ್ಲ? ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರು ನಮ್ಮೆಲ್ಲರಿಗೆ ನಡೆಸಿಕೊಡ್ತಾರ. ಏನು ನಡೆಸಿಕೊಡಲ್ಲ? ಒಂದ್ ವೇಳೆ ಈ ರೀತಿಯಾಗಿ ನಾವು ನಡೆದ್ರು ಬಹಳ ಹೆಚ್ಚಾಗಿ ನಾವು ಜೀವಿಸಕ್ಕೆ ಅಂತಂದ್ರ
ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಸಾಧ್ಯ ಅದಲ್ಲ. 7ನೇ ಅಧ್ಯಾಯದಾಗ 9ನೇ ವರ್ಷ ಹಿಡಿದು 10ನೇ ವರ್ಷ ತನಕ ಅದೇ ಧರ್ಮೋಪದೇಶ ಕಾಲದಾಗ 7ನೇ ಅಧ್ಯಾಯದಾಗ ಆದ್ದರಿಂದ ನಿಮ್ಮ ದೇವರಾದ ಯೆಹೋವನ ಒಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ತನ್ನನ್ನು ದೇವರ ಸನ್ನಿಧಿಯಲ್ಲಿ ನಾವು ಹೇಳಿದ್ರು. ಬಹಳ ಜನರು ಹೇಳ್ತಾರೆ ದೇವರ ಸನ್ನಿಧಿಯಲ್ಲಿ ಒಂದಿನ ಕಾಲ ಕಳೆದೇವಂದ್ರೆ 1000 ವರ್ಷ ಆಯುಷ್ಕಾಲ ದೇವ್ರು ಕೊಡ್ತಾರೆ ಅಂತ. ಹಂಗಾಯ್ತದ ಅಂಬ ಮಂದಿ ತೋರೋಣ ಏನಿಲ್ಲ. ಖಂಡಿತವಾಗಿ ದೇವರು ವಾಕ್ಯದ ಪ್ರಕಾರವಾಗಿ ನಡೀತಕ್ಕಂಥ ಜನರಿಗೆ ಈ ಹೇಳ್ತಕ್ಕಂಥ ಮಾತು ನಿಜವಾಗಲು ಅದ್ಭುತವಾಗಿದೆ. ಇಸ್ರಾಯೇಲ್ ಜನರಿಗೆ ಹೇಳಿದಾಗ ಅನೇಕ ಮಂದಿ ಕೇಳಿಲ್ಲ. ಈಗ ಬಿ ಹಂಗೆ, ಆಗ ಬಿ ಹಂಗೆ, ಈಗ ಬಿ ಹಂಗೆ. ಯಾಕೆ ಹಿಂಗ ಅಂತಂದ್ರ ಕೀರ್ತನೆ 1ಗೆ ಹೋಗ್ಬೇಕಾದ್ರು ಅಂತ. ಕೀರ್ತನೆ 1 ಹೋದ್ರೆ ಮತ್ತ ಗೊತ್ತದ ಏನ್ ಗೊತ್ತಾಯ್ತದ? ಯಾವನು ದುಷ್ಟನ ಆಲೋಚನೆದಂತೆ ನಡೆಯದೆ ಅಂತ ಬರ್ತ. ಆ ದುಷ್ಟ ಏನ್ ಮಾಡ್ತಾನ ನಮಗೂ ನಿಮಗೂ ಬೆನ್ನು ಬಿಡಲ್ಲ. ನಾವು ನೀವು ಹೆಚ್ಚಾಗಿ ಇರಬಾರ್ದು, ಸುಖವಾಗಿ ಇರಬಾರ್ದು, 1000 ವರ್ಷ ತನಕ ನಾವು ಬದುಕಬಾರ್ದು ಎಂಬ ಉದ್ದೇಶ ಆ ದುಷ್ಟಂದವ. ಆ ದುಷ್ಟ ಬಂದ ಕಷ್ಟ ನಮ್ಗೆ ಈ ರೀತಿಯಾಗಿ ನಮ್ಮ ಸ್ವಭಾವಗಳೆಲ್ಲ ಏನ್ ಮಾಡ್ತಾನಂದ್ರ ಸಂಪೂರ್ಣವಾಗಿ ಕೆಡಿಸಿ ಬಿಡ್ತಾನ. ಕರೆಕ್ಟ್ ಇಲ್ಲಿ ದೇವರು ಹೇಳ್ತಾರ ಏನಂತ ತಿಳಿಸಿ ಹೇಳ್ತಾರ ಇಲ್ಲಿ, ಆದ್ದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿ ತನ್ನನ್ನು 1000 ತಲೆಗಳಿಗೆ ಅಂತಂದ್ರ ದೇವರು ನಿಮ್ಮ ದೋಷಗಳು, ಪಾಪಗಳು, ಗರ್ವ, ಅಹಂಕಾರ, ಮಂಡುತನ ಇವೆಲ್ಲ ಕ್ಷಮಿಸಿ 1000 ತಲೆಗಳವರೆಗೆ ನಾವು ಬದುಕಲಕ್ಕೆ ಅಂತ ದೇವರಿಗೆ ಕಾರ್ಯ ಮಾಡ್ತಂತ. ಒಂದು ವೇಳೆ ದೇವರು ಈ ರೀತಿಯಾಗಿ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ನಾವೇನ್ ಮಾಡೋದು? ಅಂದ್ರೆ ನಾವು ಅದ್ಭುತವಾಗಿ ನಾವು ಬದುಕಬೇಕಾದ್ರ ನಾವೇನ್ ಮಾಡೋದು? ಆಜ್ಞೆಗಳು ಕಾಯ್ಕೊಂಡು ಹೋಗಂತೆ ಏನು ಬೇಡ ಅಂತೆ ಕಾಯ್ಕೊಂಡು ಹೋಗಾರೆ. ಮೊದಲನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಾಗ ಮೊದಲನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಾಗ 8ನೇ ವಚನ ಓದ್ತಾರೆ. అలాగుననే పరిచారకులు మండిలయుండి విమానస్కులను మిగిల మధ్య పానస్తులను దుర్లభము నపేక్షించు వారునై ఉండగా విశ్వాస మర్మమును పవిత్రమైన మనస్సాక్షితో గైకొను వారై ఉండవలెను. మరియు వారు మొదట పరీక్షింపబడవలెను, తర్వాత వారు అన్యజనులైతే పరిచారకులుగా ఉండవచ్చును. అటువలే పరిచర్య చేయు స్త్రీలను
మన్నులై కొండెమును చెప్పని వారును మీదను భావం గల వారును అన్ని విషయములలో నమ్మకమైన వారునై ఉండవలెను. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಈ ರೀತಿಯಾಗಿರುತ್ತೆ ಏನಂತ ಹೇಳ್ತದ ಅದೇ ರೀತಿಯಾಗಿ ಆ ಸಭಾ ಸೇವಕರು ಗೌರವ ಉಳ್ಳವರಾಗಿರಬೇಕು. ಅವರು ಎರಡು ಮಾತಿನವರು, ಮಧ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ಅಂತ. ನೀಚ ಲಾಭ ಕೇವಲ ಇವತ್ತು ಅನೇಕ ಜನರು ಅಂತಂದ್ರ ಕೊಡ ತಗೊಂಬ ವಿಷಯದಾಗ ಅವಸರ ಇದ್ದಾಗ ಹಾಕಿ ಕೊಡ್ತಾರ, ಅದ್ರವಾಗ ಪನ್ನಾಸ್ ತಗೋತಾರ. ಏನ್ ಮಾಡ್ತಾರ? ಅವಸರ ಇದನ್ನಾಗ ಕೊಡ್ತಾರ, ಕೊಡೋ ಪರಿ ಹಾಕಿ ಕೊಡ್ತಾರ, ಗಂಟೆ ತಗೊಂಬ ಪರಿ ಪನ್ನಾಸ್ ತಗೋತಾರ. ಪನ್ನಾಸ್ ತಗೊಂಡ್ಮೇಲೆ ಅದಕ್ಕೆ ಸಹಕಾರಿಯಾಗಿರಲ್ಲ ಅಲ್ಲ, ಅದು ನೀಚ ಲಾಭ. ಈ ನೀಚ ಲಾಭದಾಗ ಹೋಗೋದಪ್ಲೆ, ಮೋಸದಾಗ ಹೋಗೋದಪ್ಲೆ ನಾವು ಬಹಳ ಜಾಗೃತವಾಗಿ ನಮ್ಮ ಆಲೋಚನೆಗಳಿಗೆ ನಮ್ಮ ಹೃದಯಕ್ಕ ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಕೆಲವು ಮೇಲು ನಮಗೆ ಸಿಗತ್ತೆ ಅಂತಂದ್ರ ಸಾಧ್ಯ ಇಲ್ಲ, ಹೋದ್ರೆ ಸಾಧ್ಯನೇ ಇಲ್ಲ. ಏನಾಗ್ತೀರಿ ಮತ್ತೇನಂತ ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯು ಎಂದು ಕೈಕೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು, ತರುವಾಯ ಅವರು ಮೇಲೆ ಯಾರು ತಪ್ಪು ಹೊರಿಸಿದರೂ ಸಭಾ ಸೇವಕರು ಉದ್ಯೋಗವನ್ನು ನಡೆಸಲಿ. ಏನ್ ಮಾಡ್ಬೇಕಂತ ನೀಚ ಲಾಭಕ್ಕೆ ನೋಡೋದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಾವು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಾವೇನ್ ಮಾಡ್ತಕ್ಕಂಥವ್ರು ಆಗಿರ್ಬೇಕಂದ್ರ ಬದುಕತಕ್ಕಂಥ ಜನರು ಆಗಿದ್ರು ಮಾತ್ರ ಅದ್ಭುತವಾಗಿರ್ತಕ್ಕಂಥ ಸಹಾಯಗಳು ನಮಗೂ ಸಿಗಲಕ್ಕ ಸಾಧ್ಯ. ಏನ್ ಸಾಧ್ಯ ಇಲ್ಲ? 8ನೇ ಅಧ್ಯಾಯದಾಗ 8ನೇ ವರ್ಷದಾಗ ಏನಪ್ಪ, ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೂಪುವಾಗದೆ ಇಲ್ಲದವರಿಗೆ ಭಯಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಏನ್ ಮಾಡ್ಬೇಕಂತ? ದೇವರಿಗೆ ಆರಾಧನೆ ಮಾಡ್ತಕ್ಕಂಥವ್ರಾಗಿರ್ಬೇಕು. ದೇವರಿಗೆ ಆರಾಧನೆ ಮಾಡಿದ್ರ ಈ ದುಷ್ಟ ಸ್ವಭಾವ, ಈ ದುಷ್ಟ ಆಲೋಚನೆಗಳು, ದುಷ್ಟ ಸಂಗತಿ ಇರಲು ಏನಿರ್ತದ? ಈ ಲೋಕದಾಗ ಎಲ್ಲ ಇರ್ತದ. ಕರೆಗೆ ಥೋಡೆ ಮಂದಿಗೆ ಏನಿರಲು? ಶಾಂತಿ ಇರಲು. ಇಬ್ಬರು ಮೂವರು ಗೆಳೆಯರು ಏನ್ ಮಾಡಿರತ್ತ? ಚರ್ಚಿಗೆ ಹೋಗಿ ಏನ್ ಮಾಡಿರತ್ತವರು? ಮಾತಾಡ್ಕೋತ ನಕ್ಕೋತ ನಡೆದ್ರ. ಒಬ್ಬಕ್ಕಿ ಎಲ್ಲ ಮಾತಿದ ಕಡೆಗೆ ಸುಖ ಇಲ್ಲ. ಆಕೆ ಏನ್ ಕೇಳಿರತ್ತ? ಯಾಕೆ ನಗ್ಲತ್ತಿ ಅಂತ ಕೇಳಿರತ್ತ. ನಿನ್ಗೆ ಯಾಕೆ ಕೊಡೋದ? ನಾವು ಚರ್ಚಿಗೆ ಹೋಗ್ಬರ್ತೀವಿ, ನಮ್ಗೆ ಸಂತೋಷ ಆಗ್ಯದ, ಅದ ಕಡೆ ನಾವು ಸಂತೋಷದಾಗ ಇರ್ತೇವೆ, ಅದ ಕಡೆ ನಾವು ನಗ್ಕೋತಾ ಇರ್ತೇವೆ. ಈ ಚರ್ಚಿಗೆ ಬಂದ್ರೆ ಅಲ್ಲ ನೀನು ಖುನ ಆಯ್ತದ ಅಂತ ಏನ್ ಮಾಡ್ತೀವಿ? ಚರ್ಚಿಗೆ ಹೋಗ್ಯಾಳ. ಆಕೆಗೆ ಏನ್ ಮಾಡ್ಯಾಳ? ದೇವ್ರ ವಾಕ್ಯ ಕೇಳಲ್ಲ. ದೇವ್ರ ವಾಕ್ಯ ಕೇಳಿಸಿ ಅದನ್ನ ಸಂತೋಷ ಪಡಿರ್ತಾಳೆ. ಖುನ ಆಯ್ತಿಲ್ಲ, ಅದಕ್ಕೆ ಬಹಳ ಸಂತೋಷ ಪಡಿರ್ತಾರ. ದೇವ್ರ ವಾಕ್ಯ ತಿಳಿದ್ರು ಮಾತ್ರ ಮನುಷ್ಯ ಪಾಪ ಮಾಡಲ್ಲ, ತಪ್ಪು ಮಾಡಲ್ಲ, ಹೊಟ್ಟೆಗೆ ಪಡೆಯಲ್ಲ, ಒಬ್ಬರ ಮೇಲೆ ಉರಿಗೊಳ್ಳಲ್ಲ. ನಾವೀ ಚರ್ಚಿಗೆ ಹೋಗ್ಬೇಕು. ಶೇರ್ ಮಾಡಲ್ಲ. ವಾರ ಚರ್ಚಿಗೆ ವಾರ ಚರ್ಚಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನ್ ಜರುಗಿದೆ ಅಂದ್ರ ತಾಯಿ ತಂದೆ ಮಗಳು ಏನು ಮಕ್ಕಳಿಗೆ ಸಲ್ವೇರಿ ನೀವು ಬುದ್ಧಿ ಇಲ್ಲ ನಿಮಗ, ನಿಮ್ಮ ಮಗಳು ಚರ್ಚಿಗೆ ಹೋಗತ್ತಾಳ, ನಿಮ್ಗೆಲ್ಲ ದುನಿಯಾದ ಅವಮಾನ ಪಡಿಸತ್ತಾಳ ಅಂತ ತಾಯಿ ತಂದಿ ಅವ್ರು ಹೇಳ್ಯಾರ. ನೋಡಿ ಚರ್ಚಿಗೆ ಚರ್ಚ್ನಾಗ ಹೋಗಿ ಯಾಕಿ
ಪ್ರವರ್ತನೆ ಬದಲಾಯಿಸಿಕೊಂಡಾರ, ಸ್ವಭಾವ ಬದಲಾಯಿಸಿಕೊಂಡಾರ, ಸ್ನೇಹಿತರು ಬದಲಾಯಿಸಿಕೊಂಡಾರ, ನಡವಳಿಕೆ ಬದಲಾಯಿಸಿಕೊಂಡಾರ. ಆಕೆಗೆ ಸಂತೋಷ ಆಗತ್ತದ. ಈಗ ಹಿಡಿದು ನಾನು ಪಾಪ ಮಾಡಲ್ಲ, ಈಗ ಹಿಡಿದು ನಾನು ಸುಖ ಅದ, ಸಂತೋಷ ಅದ, ಈಗ ನಾ ಏನು ತಪ್ಪು ಮಾಡಲ್ಲ ಅಂತ ಏನು ಮಾಡಿಲ್ಲ, ಸುಖದಾಗ ಇರ್ತಂದ್ರೆ ಆಕಿ ಇರ್ಲಕ್ಕ ಪ್ರಾರಂಭ ಮಾಡಿಲ್ಲ. ಅಂತ ಸಂದರ್ಭದಲ್ಲಿ ಯಾರು ತಾಯಿ ತಂದೆ ಕೇಳ್ಯಾರೋ, ಯಾರು ಅಣ್ಣ ತಮ್ಮರು ಕೇಳ್ಯಾರೋ, ಆಕೆಗೆ ಏನ್ ಮಾಡ್ಯಾರಂತ ಅವರು ಏನ್ ಮಾಡ್ಯಾರಂತ ಸಂದೇಶರಪ್ಪ ನೋಡು, ಚರ್ಚಿಗೆ ಹೋಗ್ಬೇಡ, ಮನೆಗೆ ಇರುವ ಹೇಳ್ಯಾರಂತ. ಅದಕ್ಕೆ ಆಕೆಗೆ ದೇವ್ರ ವಾಕ್ಯ ಸಿಗ್ತದ, ಆಕೆಗೆ ದೇವ್ರ ವಾಕ್ಯ ಸಿಗ್ತದ. ಈಗ ನಾ ಚರ್ಚಿಗೆ ಹೋಗ್ತೇವಂತ ಕೇಳೋದು ಹೋದ್ರೆ ಏನ್ ಮಾಡ್ಯಾರಂತ ಆಕೆಗೆ ಭಾಳ ಹೊಡೆದಂತ ಭಾಳ ಅಂತಂದ್ರ ಆ ವ್ಯಾಪಾರಸ್ಥನು ಅಂಗಡಿ ಮಾಡ್ಕೊಂಡು ಹೋಗತ್ತಾರ, ಈ ಅಂಗಡಿ ನೋಡ್ತಾರಲ್ಲ ದುಡ್ಡು ಲಾಭ ಕಳೆದು ಹಂಗೆ ಇವ್ರ ಮರ್ಯಾದಿ ಮಾನ ಮರ್ಯಾದಿ ಖರಾಬ್ ಆಗಿರ್ತದ, ಇಜ್ಜತ್ ಖರಾಬ್ ಆಗ್ತದ ಅಂತ ಹೇಳಿ ಹೋದಾಗ ಆ ಹೆಣ್ಮಗಳು ಎಷ್ಟು ಹೊಡೆದಾರಂದ್ರ ಎಷ್ಟು ಹೊಡೆದ್ರಿ ಬಿ ನಾ ಹೋಯ್ತೇನೆ ಅಂತಲ್ಲ. ಈಗ ಆಯ್ತಾರ ದಿನ ಹೋಗ್ಬೇಕಾಕಿ, ಈಗ ಆಯ್ತಾರ ದಿನ ಹ್ಯಾಂಗ ಹೋಯ್ತಾಳ ಅಂತ ಏನ್ ಮಾಡ್ಯಾರ ಆಕಿಗೆ ಆಗಿನಷ್ಟು ಹೊಡೆದಾರ. ಹೊಡೆದು ಏನ್ ಮಾಡ್ಯಾರಂದ್ರ ಮೈ ಮೇಲಿನ ಬಟ್ಟೆಗಳು ತೆಗೆದು ಬಿಸಾಡಿ ಬಿಟ್ಟ. ಆಕೆ ಚರ್ಚೆ ಹೋಗ್ತಾರೆ. ಅವ್ರು ಏನ್ ಮಾಡ್ಯಾರ, ಬಟ್ಟೆ ಇಲ್ಲಂದ್ರೆ ಹೋಗಲ್ಲ ಅಂತ ಏನ್ ಮಾಡ್ಯಾರ, ಬಟ್ಟೆಗಳು ತೆಗೆದು ಹಾಕ್ಯಾರ. ನಾವು ಹೋಗಿ ಹೋಗಂತ ಹೇಳಿ ಎಲ್ಲ ಹೊಡೆದು ಬಟ್ಟೆಗಳು ತೆಗೆದು ಹಾಕಿ ಬಿಸಾಡಿನಾಗ ಟೈಮ್ ಆಗ್ಲತ್ತದ, ಚರ್ಚಿಗೆ ಹೋಗ್ಬೇಕು. ನೋಡ್ತಾಳ ಆ ಕಡೆ ಈ ಕಡೆ ನೋಡ್ತಾಳ, ಸಿಕ್ಕದ ಸಮಯ ಸಿಕ್ಕ ಬಟ್ಟೆಗಳು ಇಲ್ಲದೇನೆ ನಿಸ ಬತ್ತಲೆ ಏನ್ ಮಾಡತ್ತಾಳಂದ್ರ ಓಡಾಕ್ ಹಿಡ್ತಾಳ. ಬೀದಿ ಮೇಲ ಅಂಗಡಿಗಳಾಗಿದ್ದು ಓಡಾಕ್ ಹಿಡ್ತಾಳ. ಆ ಅನೇಕ ಜನರು ಆಕಿಗೆ ನೋಡತ್ತಾರ, ಆಕಿ ಓಡ್ಲತ್ತಾಳ. ಅವ್ರ ಮನೆ ಒಬ್ಬ ಟೇಲರ್ ಬಿ ಏನ್ ಮಾಡಿನ, ಆ ಹೆಣ್ಮಗಳಿಗೆ ನೋಡ್ಯಾನ ಮತ್ತಾಕೆ ಕಾಣಿಸಿಲ್ಲ. ಹೋಗಿ ಚಸ್ಸಿನ ಕುಂತಾಳ, ಎಲ್ಲರಿಗಿನ ಹಿಂದೆ ಕುಂತಾಳ. ಆ ಹಿಂದೆ ಕುಂತಿನಾಗ ಪಾಸ್ಟರ್ ಅಮ್ಮರು ನೋಡ್ಯಾರ. ಯಾಕೋ ಹೆಣ್ಮಗಳು ಬಂದು ಕುಂತಾಳ, ಮೈ ಮೇಲೆ ಅರ್ಬಿಲ್ಲ ಏನದ ಅಂತ ಹೋಗಿ ನೋಡಿದ ಶಾಖೆಗೆ ಏನಂದ್ರ ಅರಬಿ ಕೊಟ್ಟಾಳ. ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿ ಮತ್ತಾಕಿಗೆ ಬಟ್ಟೆಗಳು ಹಾಕಿ ಚರ್ಚ್ ಹೋಗಿ ಕೂಡಿಸ್ಕೊಂಡಾಳ. ಅವಾಗ ಏನಂದ್ರ ಆ ಪಾಸ್ಟರ್ ಏನು ಮಾಡ್ಯಾಳ ಆಕಿಗೆ, ಮಗ ನಿನ್ನ ನಾನು ಶೂಟ್ ಹೊರಿಸ್ತೇನೆ ನಡಿಯಲ್ಲತ್ತಾರ. ಯಾವುದು ನಿಮ್ಗೆ ಶೂಟ್ ಹೊರಿಸ್ತೇನೆ, ಗಣಸ್ಮಂತಗಳಪ್ಲೆ ನಿಮ್ಗೆ ಓಟು ಅಂಗಿ ಪ್ಯಾಂಟು ಟೈ ಇವೆಲ್ಲ ಹಾಕ್ತೇನೆ, ನಡಿಯಮ್ಮ ಅಂತಂದ್ರ ಅಜ್ಜ ಬೇಡಮ್ಮ ನಾ ಬರಲ್ಲ, ನಾನು ಬೇಡ ಅಂತ ಇಲ್ಲ ಮಗ ನಡಿ. ಅದಕ್ಕೆ ಏನ್ ಮಾಡಿದ ಅಂತಂದ್ರ ಟೇಲರ್ ಮೇಲೆ ಕರ್ಕೊಂಡು ಬಂದ. ಯಾಕೆ ಟೇಲರ್ ಮುಂದಿನ ಅಕ್ಕಿ ಓಡ್ಯಾಳು, ಆ ಯಾಕೆ ಟೇಲರ್ ಅಕ್ಕಿಗೆ ಓಡೋದು ನೋಡ್ಯಾನು, ಅದೇ ಟೇಲರ್ ದುಕಾನಕ್ಕೆ ಬಂದಾಳ. ಬಂದಕ್ಕೆ ಏನಂತಂದ್ರ ಅರಬಿ ಅಳತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅರಬಿ ಅಳತೆಯೆಲ್ಲ ತಗೊಂಡದ ಎಲ್ಲ ಆಗ್ಯಾವ. ಹಾಕಿದ್ಮೇಲೆ ಆ ಹುಡುಗಿ ಕೇಳ್ಯಾರ, ಮಗ ನೀವು 3 ತಿಂಗಳ ಪೈಲೆ ಈ ಟೈಮಿನಾಗ ನಾನು ದುಕಾನ್ ಬಂದಿದ್ರೆ ನೀವು ಹೋಗಿದ್ರಲ್ಲ ಅಂತಂದ್ರ ಹೆಂಗಿರ್ತದ ಅಮ್ಮ ನೀವು ಯಾರು ಅಂದಿದ್ದಾರಮ್ಮ, ನಾನು ಯಾರಂದ್ರೆ ಈಗಲೀಗ ನಾ ತಂದಿ ಅದಕ್ಕೆ ಯಾರು ಸೂಟ್ ಆಗಿದೆ ಈ ಮುದುಕ್ ನೋಡ್ಲಾರ್ದು ಅಂತ ಅಕ್ಕಿಯಲ್ಲ. ನನಗೆ ಆ ಮುದುಕಿನ ಮನೆ ಗೊತ್ತಾ ಮಗ, ಅದಕ್ಕೆ ನೀ ಓಡಪ್ಪರಿ ನೀನು ಮೈ ಮೇಲಿನ ಅರ್ಬಿ ರೇಷ್ಮೆ ಅರ್ಬಿ ಇತ್ತು ಮಗ. ಆ ಅರ್ಬಿ ನೀ ಎಲ್ಲಿ ತಂದಿದಿ, ನೀನು ಎಷ್ಟು ಚಂದ ಕಾಣಿಸಿದ ಅರ್ಬಿ ಮೇಲೆ ಕೊನಾದ. ದೇವರು ನಿಜವಾಗಿ
ದಿವಂಗರಾಗಿ ಹುಟ್ಟಿಸನ ಕಡೆಗೆ ದಿಗಂಬರಾಗಿ ಆಕಿ ಪಟ್ಟ ಇಲ್ಲದ ಚರ್ಚಿಗೆ ಓಡದಾಳ ಕರೆಕ್ಟ್ಗೆ ಆಕಿ ಖೂನದ ನನ್ನ ಮೈಗೆ ಪಟ್ಟಿಲ್ಲ ಅಂತ ಹೇಳಿ ಕಸಿ ನೋಡ್ತಕ್ಕಂಥ ಜನರಿಗೆ ದೇವರು ಏನ್ ತೋರ್ಸ್ಯಾರ ರೇಷ್ಮೆಯ ಬಟ್ಟಿಲಿಂದು ಅದ್ಭುತವಾಗಿರ್ತಕ್ಕಂಥ ಹೊದಿಕೆ ಹಾಕಿರೋ ಹಾಯ್ಕೊಂಡು ಹೋಗೋದು ಆ ದೃಷ್ಟಿ ನೋಡಿ ಕಸಿ ಮಂದಿ ಪರಿಶ್ರಮ ಆಗ್ಯಾರ. ನಮ್ಮ ದೇವರು ನಮ್ಮಿನ ದೇವರು ಅವಮಾನಕ್ಕೆ ಗುರಿ ಆಗ್ಬಿಡಲ್ಲ. ಯಾಕೋ ಗೊತ್ತಾ, ನೀ ನಮಗರು ಮಾತ್ರ ಆಗ್ಬಿಡಲ್ಲ. ನೀನು ನಂಬಲು ಹೋದ್ರೆ ಖಂಡಿತವಾಗಿ ನಿನಗೂ ಅನೇಕ ಅವಮಾನಗಳು ಬರ್ತಾವ, ಅನೇಕ ಸಮಸ್ಯೆಗಳು ಬರ್ತಾವ. ನಮಗರು ಮಾತ್ರ ಕಾರ್ಯ ಜರುಗ್ತಾವ. ಅಳ್ತಕ್ಕಂಥ ಹುಡುಗಿ ಯಾ ಅಂಗಡಿದಾಗ ಬಟ್ಟೆದಾನೆ ಓಡಾಡು, ಆ ಅಂಗಡಿದಾಗ ಹೋಗಿ ನೀ 3 ತಿಂಗಳ ಬೆಲೆನೆ ಹೋಗಿದಿ, ನಾನು ನೋಡಿನಿ, ನೀ ನನ್ನ ಕಾಡ್ಸಿಲ್ಲ ಕರೆಕ್ಟ್. ನೀನು ಮೈ ಮೇಲ ರೇಷ್ಮೆ ಧಾತು ಬಟ್ಟೆ ಇತ್ತು, 2 ಭಾರಿ ಕಾಣಿಸ್ಲಿಕ್ಕೆ ಅರ್ಬಿ ಅಂದ ನಿನಗ 3 ಭಾರಿ ಕಾಣಿಸ್ಲಿಕ್ಕೆ ನಿನಗ. ಆ ಹೆಣ್ಮಗಳು ಮನಸ್ಸು ಏನಂದಿರ್ಬೇಕು, ಆ ಹುಡುಗಿ ಎಷ್ಟು ಆನಂದ ಪಟ್ಟಿರ್ಬೋದು. ಚಪ್ಪಳ ಕಟ್ಟಾರೆ. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಘನವುಳ್ಳ ದೇವರು. ದೇವರಿಗೆ ನೀ ಘನ ಪಡಿಸೋದು, ದೇವರಿಗೆ ಅವಮಾನ ಆಗ್ಬಿಡಲ್ಲ. ಆಗ್ಬಿಡ್ತಾನ. ದೇವರಿಗೆ ನೀ ಘನ ಪಡಿಸಿದ್ರೆ ದೇವರು ನಿನಗೆ ಘನ ಪಡಿಸ್ತಾನೆ. ದೇವರ ಕೈ ಹಿಡಿದು ನೀನು ನಡೆದ ಖಂಡಿತವಾಗಿ ನಿನಗೆ ಬೆಳೆದಪ್ಪಳೆ ದೇವರು ಕಾಪಾಡ್ತಾನೆ. ಆ ದೇವರಿಗೆ ನಾವು ಎಷ್ಟು ಕೊಟ್ಟಿದ್ದೇವೆ. ನಮ್ಮ ಜೀವಿತ ಕಾಲ ಇಲ್ಲ, ನಮ್ಮ ಜೀವಿತ ಕಾಲ ಇಲ್ಲ. ನಾವು ದೇವರಿಗೆ ಸ್ತೋತ್ರ ಹೇಳಿ, ದೇವರಿಗೆ ನಾವು ಕೊಂಡಾಡಾರೆ. ಈ ವಾಕ್ಯ ದೇವರು ನಮಗೂ ವಾಕ್ಯದ ಮೂಲಕವಾಗಿ ಮಾತಾಡಿರ್ತಕ್ಕಂಥ ಪರಿಶುದ್ಧ ಆತ್ಮ ದೇವರಿಗೆ ನಾವೆಲ್ಲರೂ ವಂದನೆಗಳು ಸಲ್ಲಿಸರಿ. ನಾವೆಲ್ಲರೂ ಶಿರವನ್ನು ಭಾಗಿಸರಿ, ಕಣ್ಮುಚ್ಚರಿ, ಪ್ರಾರ್ಥನಾ ಮಾಡಿ. ಮಹಾಪರಿಶುದ್ಧವಾಗಿರುವ ದೇವರೇ, ಎಸಯ್ಯ ನಿಮಗೆ ವಂದನೆಗಳು ತಂದೆ. ನಿಮ್ಮ ಪಾದ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೂ ಸೇರಿಸಿಕೊಳ್ಳೋದಕ್ಕಾಗಿ ವಂದನೆಗಳು. ಹೌದು ಪ್ರಭು, ವಾಕ್ಯದ ಮೂಲಕವಾಗಿ ಅದ್ಭುತವಾದ ರೀತಿಯ ಸ್ವಾಮಿ ನಮಗೆ ಮಾತಾಡಿರಿ ಪ್ರಭು. ಆ ವಾಕ್ಯಗಳು ಸ್ವಾಮಿ ನಮ್ಮ ಜೀವಿತಗಳು ಬದಲಾಯಿಸ್ತವ, ನಮ್ಮ ಆಲೋಚನೆಗಳು ಬದಲಾಯಿಸ್ತವ, ನಮ್ಮ ಸ್ವಭಾವನೆ ಬದಲಾಯಿಸ್ತವ. ಯಾರಿಗೂ ಪ್ರಭು ಈ ಲೋಕದಲ್ಲಿ ಕೇವಲ ನಾವು ಪಾಪಿಗಳು, ನಾವು ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಮೋಸ ಮಾಡ್ತಕ್ಕಂಥ ಜನರ ಆಗಿದ್ದರು ಬಿ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮನ್ನು ಕಾಪಾಡುತ್ತಾ ಇದ್ದದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ. ಹೌದು ದೇವ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದು ಅಯ್ಯ ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿ ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗತಕ್ಕಂಥ ಜನರು ಎಷ್ಟೋ ಧನ್ಯರೆಂಬುದಾಗಿ ವಾಕ್ಯ ಹೇಳಬೇಕ. ಆ ಧನ್ಯತೆ ಸ್ವಾಮಿ ಪ್ರತಿ ಒಬ್ಬರಿಗೆ ಕೊಡ್ತಕ್ಕಂಥ ದೇವರು ನೀವಾಗಿದ್ದಕ್ಕಾಗಿ ನಮಗೆ ಸ್ತೋತ್ರ. ಇದು ಕರ್ತವ್ಯ. ಚರ್ಚ್ ಖೂನ ಇಲ್ಲ, ದೇವರ ಖೂನ ಇಲ್ಲ ಅಂತ ಹೆಣ್ಮಗಳು ಸ್ವಾಮಿ ಯಾವಾಗಾದ್ರೂ ನಿಮ್ಮ ಸನ್ನಿಧಿಯಲ್ಲಿ ಬಂದಳು ಭಯಂಕರವಾಗಿರ್ತಕ್ಕಂಥ ಅವಮಾನಗಳಿಗೆ ಗುರಿಯಾಗ ಸ್ವಾಮಿ, ಮೈಯೆಲ್ಲ ಗಾಯ ಹೊಂದಿಕೊಂಡಳ ಸ್ವಾಮಿ. ಆದ್ರೆ ಪ್ರಭಾ ನಿಮ್ಮ ವಾಕ್ಯ ಬೇರೆ, ಧರ್ಮಶಾಸ್ತ್ರಗಳ ಹಾಗೆ ನಿಮ್ಮನ್ನೇ ಹಿಂಬಲಿಸ ಪ್ರಭು. ಆ ಮಗಳಿಗೆ ತಂದೆ ದಿಗಂಬರ ಯಾಕೆ ತಾಯಿ ತಂದೆ ಅಣ್ಣ ತಮ್ಮರು ಹೊಡೆದು ಬಟ್ಟೆಗಳು ತೆಗೆದು ಬಿಸಾಡಿದ್ರಿಗೆ ಪ್ರಭು. ಆ ಮಗಳು ನಿಮ್ಮನ್ನು ಮಹಿಮೆ ಪಡಿಸ್ಬೇಕು. ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರಬಾರ್ದು. ಆ ಮಗಳು ದಿಗಂಬರಿಯಾಗಿ ಇದ್ದರೂ ಸಹ ಪ್ರಭು ಲಕ್ಷ್ಯ ಕೊಡಲು ಹಾಕಿ ನಮ್ಮ ಪಾದ ಸನ್ನಿಧಿಯಲ್ಲಿ ಬರಬಾರ್ದು. ನೀವು ಕರ್ತನೆ ಆ ಮಗಳಿಗೆ ನೀವು ಸ್ವಾಮಿ ಒಳ್ಳೆ ಬದುಕಿನ ಬದುಕಿಸಿ ಆ ಮಗಳ ಒಂದು ಮಾನವ ಗೌರವ ಕಾಪಾಡಿ ಆ ಮಗಳಿಗೆ ನೀವು ಬಲಪಡಿಸಿದಕ್ಕಾಗಿ, ಆ ಮಗಳ ವಿಶ್ವಾಸ ಹೆಚ್ಚಿಸಿದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಈ ರೀತಿಯಾಗಿ ಅನೇಕ ಸಮಸ್ಯೆಯಲ್ಲಿ ಜನರು, ಅನೇಕ ಭಾವದಲ್ಲಿ ಜನರು ಅಯ್ಯ ನಿಮ್ಮ ಸನ್ನಿಧಿಯಲ್ಲಿ ಬಂದಾಗ ಪ್ರತಿ ಒಬ್ಬೊಬ್ಬರ ಸಮಸ್ಯೆಗಳನ್ನು ಬಿಡುಗಡೆ ನೀಡಿದ್ರು, ಪ್ರತಿ ಒಬ್ಬೊಬ್ಬರಿಗೆ ನೀವು ಕಾಪಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ದೇವ, ನಿಮ್ಮ ಸನ್ನಿಧಿಯಲ್ಲಿ ಎಷ್ಟೋ
ಅಳುಕುತ್ತಾ ಬರ್ತಾರೆ ಪ್ರಭು. ಪಾದ ಬರ್ತಾ ಬರ್ತಾರೆ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ವಚನಗಳು ಕೇಳಿಕೊಂಡು ಎಷ್ಟು ಆನಂದ ಭರಿತರಾಗ್ತಾರೆ ಸ್ವಾಮಿ. ಆನಂದ ಕೊಡ್ತಾರೆ, ಶಾಂತಿ ಕೊಡ್ತಾರೆ. ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರುವ ಅನೇಕ ಜನರು ಮೇಲು ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರಭಾ, ಈ ಜೀಸಸ್ ಪವರ್ಫುಲ್ ಮಿನಿಸ್ಟ್ರಿ ನಿಮಿತ್ತವಾಗಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಬರುವ ಪ್ರತಿ ಸಹೋದರ ಸಹೋದರಿ ಪ್ರತಿಯೊಂದು ಕುಟುಂಬದ ಅವಸರಗಳನ್ನು ತೀರಿಸಿ ಇವ ಪ್ರಭಾ, ನನಗೂ ನನ್ನ ಕುಟುಂಬಕ್ಕೂ ಅದ್ಭುತವಾದ ನೀತಿಯನ್ನು ಸ್ವಾಮಿ, ನಿಮ್ಮ ನೀತಿ ಮಾರ್ಗದಲ್ಲಿ ಪ್ರಭಾ ನಮ್ಮೆಲ್ಲರಿಗೆ ನೀವು ನಡೆಸಿಕೊಡ್ತೀರಿ ಎಂದು ಪ್ರಭಾ, ಪ್ರತಿಯೊಬ್ಬರ ಸಮಸ್ಯೆಯನ್ನು ಸಂಪೂರ್ಣವಾದ ಬಿಡುಗಡೆ ಕೊಡುವುದಿಲ್ಲ. ನಜರೇತಿನ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರವಾಗಲಿ.